ಫಸ್ಟಿಂದ ಬರಲೇ ಇಲ್ವೇನೋ ಅಲೋ ಬರಲೇ ಇಲ್ಲ ಆದ್ಮೇಲೆ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಷಾ ಗೌಡ ವ್ಲಾಗ್ಸ್. ಇವಾಗ ಮೇಯ್ನಾಗಿ ಏನು ಪ್ಲ್ಯಾನ್ ಇತ್ತು ಅಂದರೆ ನಾನು ಒಬ್ಬಳೇ ಊರಿಗೆ ಹೋಗ್ಬೇಕಿತ್ತು. ನಮ್ಮ ಅಪ್ಪಂಗೆ ಏನೋ ಕೆಲಸ ಐತೆ ಅಂತ ನಮ್ಮಪ್ಪ ಹೊಂಟು. ನಾನು ಅಂದೆ ಗಾಡಿ ಇಲ್ಲಾದ್ರೆ ಬರಲ್ಲ, ನಾನು ಬಸ್ಸಲ್ಲಿ ಇರ್ತೀನಿ ಅಂತ. ನಮ್ಮಪ್ಪ ಏನು ಮಾಡೋರು ಗೊತ್ತಾ, ನಮ್ಮ ಅಮ್ಮನೇ ತಗೊಂಡ್ಬಿಟ್ಟಾರೆ. ಎಲ್ಲ ಒಟ್ಟಿಗೆ ಕಾರಲ್ಲಿ ಬಂದಿದ್ದೀವಿ. ವ್ಲಾಗು ಯಾರು ಅಂದರೆ ಇಷ್ಟ ಗಂಟೆ ಏನಾಯ್ತು ಅಂತ ಒಂದು ಕ್ಲಿಪ್ಸ್ ಹಾಕ್ತೀನಿ, ಅದು ನೋಡ್ಕೊ ಬನ್ನಿ. ಏನ್ ಗೊತ್ತಾ ಗೈಸ್, ಇಲ್ಲಿ ನಮ್ಮಪ್ಪ ಬ್ರೇಕ್ ಸ್ಪೀಡಾಗಿ ಹೊಡೆದ್ರೆ ನಮ್ಮಮ್ಮ ಅಲ್ಲೇ ಒತ್ತಿರ್ತದೆ. ಗೈಸ್ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ, ಸುಮ್ಮನೆ ಆದ ನೋಡ್ಕತೈತೆ. ಸುಮ್ಮನೆ ಆರ ನೋಡ್ಕತೈತೆ. ಯಾರ ಮನೆ ಈಚೆಗೆ ಬರ್ಬೇಕೀಗ. ಗಾಡಿ ಆಫ್ ಮಾಡು. ಗಾಡಿ ಆಫ್ ಮಾಡಿದ್ರು ಬಡ್ಕತೈತೆ. ಎಷ್ಟು ದೇವ್ರೆ. ನಾನು ಅದೇ ಆರ ನೋಡಿತ್ತು, ಅವಾಗ ಕುಯ್ 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 ಅಂತ ಬತ್ತಾನೆ ಇತ್ತು. ಇಲ್ಲೇ ಐತಿ ಕೈಯಲ್ಲಿ. ಆನ್ ಮಾಡು ನೋಡು. ಏ ಕಿತ್ತೆ ಯಾಕೈತೆ, ಆರನೇ ಬರಲ್ಲ ಇವಾಗ. ಕಿವಿಯೆಲ್ಲ ಗುಯಿ ಅಂತ ಐತೆ. ಅದೇ ಜನರ ಶಂಕ ಇದ್ದಂಗೆ ಗೊತ್ತಾಯ್ತು. ಮಾತಾಡಮ್ಮ ಈಗ ನೀನು. ಮಾತಾಡು. ಏನ್ ಮಾತಾಡೋಣ ಹೇಳ. ಅದೇ ತಾನೇ ನಿನ್ ಡೈಲಾಗು. ಹತ್ರ ಹಿಡ್ಕೊಂಬತ್ತಾರ ಗೈಸ್. ಕುರಿ ನೋಡಿ ಗೈಸ್, ನೋಡಿ. ಹೇಳಮ್ಮ ತಗೊಳಮ್ಮ. ಎಷ್ಟು ಕುರಿ ಸಾಕವ್ರು ನೋಡಿ ಗೈಸ್. ಒಂದು ಲಕ್ಷ ಇಲ್ವೇನ್ರಿ, 3 ಲಕ್ಷ ಮೇಲೈತೆ. ಆ ಕಡೆ ತೋರಿಸಿದ್ದ ಹೋಯ್ತಾ ನೋಡಿ ಗೈಸ್, ಕಾಣಿಸ್ತೈತಾ? ಒಂದೊಂದು ಕುರಿ ಒಂದು 20,000 ಹೋದ್ರು ಏನ್ ಮಾಡ್ತಾವ್ರೆ. ಹಂಗೆ ಏನಂತಿದ್ ನಂಗೆ ಕೊಡ್ಸಿಲ್ಲ. ಅಲ್ಲೋಡಿ ನಮ್ಮ ಬಸ್ ಸಾಂಗ್ ಹೊಡ್ತಿತ್ತು, ಕಾಪಿ ರೈಟ್ಸ್ ಬರುತ್ತೆ ಅಂತ ಆಫ್ ಮಾಡಿದೀನಿ. ನೀನೇನೊಂದು 2 days ಅಲ್ಲಿ ಆ ಬ್ಲಾಗ್ ಅಪ್ಲೋಡ್ ಮಾಡಿ, ಅದಾದ್ಮೇಲೆ ಈ ಬ್ಲಾಗ್ ಅಪ್ಲೋಡ್ ಮಾಡಿ, ಇನ್ನು ಮಿಕ್ಕಿರೋ 4-5 ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ. ಮಮ್ಮಿ ನೋಡು, ಮೈಕ್ ಇಸ್ಕೊಂಡು ಮಾತಾಡತಾನೆ ಇಲ್ವಲ್ಲಮ್ಮ. ಅಮ್ಮ ಹಿಂಗೆ ಗೈಸ್, ಮೈಕ್ ಇಲ್ದೇ ಇರ್ಬೇಕಾರೆ ಎಷ್ಟು ಮಾತಾಡುತ್ತೆ. ಕ್ಯಾಮ್ರಾ ಆನ್ ಆಗಿಲ್ಲ ಅಂದ್ರೆ ಇನ್ನೂ ಮಾತಾಡುತ್ತೆ. ಹಿಂಗೆ ಕೊಟ್ಬಿಟ್ರೆ ಮಾತಾಡೋದು. ಸುಮ್ಮನೆ ಕೂತೈತೆ. ಅದೇನು ಕಾಯಿ? ಮಾವಿನಕಾಯಿನಾ? ಇಲ್ಲ, ಏನು ಕಾಯಿ? ಸಮೃದ್ಧಿ. ಮರ್ತೋಯ್ತು. ಅಲ್ಲ ಅಲ್ಲ, ಅಲ್ಲಿ ನೋಡುವಾಗ ಹೇಳ್ತಿದ್ದೆ ನಾನು, ನಿಮ್ಗೆ ತೋರಿಸ್ಲಿಲ್ಲ. ಗಾಯ್ಸ್ ಏನಾಗಿದೆ ಗೊತ್ತಾ, ಅಲ್ಲೊಂದಷ್ಟು ವಿಡಿಯೋ ಮಾಡ್ಕೊಂಡು ಬಂದ್ವಿ ಹಂಗೆ ಟ್ರಾವೆಲ್ ಆಗ್ಬೇಕಾರೆ. ನಾನು ಎಲ್ಲಿ ಗಂಟ ಹಾಕಿದ್ದೀನಿ ಅಲ್ಲಿ ಗಂಟ. ಅದಾದ್ಮೇಲೆ ಇನ್ನು ವಿಡಿಯೋ ಎಷ್ಟೊಂದು 5-6 ವಿಡಿಯೋ ಮಾಡಿದ್ದೀನಿ. ಅದು ಯಾವುದಕ್ಕೂ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ.
ಇದು ಗೊತ್ತಾ, ಇವಳು ಬೇಗ ಬನ್ನಿ ಅನ್ಬಿಟ್ಟು ನನಗೆ ಬೇಗ ಅಕ್ಕ 1:30 ಬಿಟ್ಬಿಡೋದಕ್ಕ ಕಾಲೇಜು ಅನ್ಬಿಟ್ಟು 3 ಗಂಟೆಗೆ ಬಂದವಳೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಟೆಸ್ಟ್ ಕೊಟ್ಟಿದ್ರಕ್ಕ ಪೇಪರ್ ಕರೆಕ್ಷನ್ ಮಾಡಕ್ಕೆ ಪೇಪರ್ ಕೊಟ್ಟು ಆನ್ಸರ್ ಕೊಟ್ಟು ಕಳ್ಸರ್ ಪೇಪರ್ ಕೊಟ್ಟ ಆನ್ಸರ್ ಅವರೇ ಕೊಟ್ಬಿಟ್ಟು ಕಳಿಸ್ಬಿಟ್ರಾ? ಕರೆಕ್ಷನ್ ಮಾಡಕ್ಕೆ ಆನ್ಸರ್ ಅದ್ನೇ ಕೇಳ್ತಿರೋದು ಎಷ್ಟು ಬಂತು ಮಾರ್ಕ್ಸ್ ಅಂತ. ಮಾರ್ಕ್ಸ್ ಇನ್ನೂ ಹೇಳಿಲ್ಲ. ನನ್ನ ಪೇಪರ್ ಬೇರೆ ಸೆಕ್ಷನ್ ಇರುತ್ತೆ, ಬೇರೆ ಸೆಕ್ಷನ್ ಪೇಪರ್ ನನ್ನ ಹತ್ರ ಇದೆ. ಹಂಗ್ ಮಾಡ್ಸಿದ್ರ ಕ್ರಾಸ್ ಕರೆಕ್ಷನ್. ಇವಾಗ ನಾನು ಸೆಕ್ಷನ್ ಒತ್ತರ ಜಾಸ್ತಿ ತಿಂದಿದ್ದೆ. ತಗೋ ಮೈಕ್ ಇಟ್ಕೊಂಡ್ಬಿಟ್ಟು ಮೈಕ್ ಕೊಟ್ರೇನೆ ಹೊಡೋಯ್ತದೆ ನಮ್ಮವ್ವ. ನೋಡಿ ನಮ್ಮನೆ ದೇವರು ಬಾಸ್, ನಮ್ಮ ಬಾಸ್, ನಮ್ಮ ಬಾಸ್, ನಮ್ಮ ಬಾಸ್, ನಮ್ಮ ಬಾಸ್. ಇಲ್ಲಿ ಏನವ ಇದೆಲ್ಲ ಇದೆಲ್ಲ ಏನ ಬಾನನ್ ಸಾರ ಹೇಳವ. ಏನು ಅವ ಏನಂತ ಹೇಳು, ನೀನ್ ಹೇಳು. ನಾನು ಹೇಳಲ್ಲ. ಅವ ಜನಕ್ಕೆ ಏನಂತ ಗೊತ್ತಾಗ್ಬೇಕು, ಹೇಳು. ಬಾನಸಾರ ಮೈಕ್ ಕಣವ ಇದು. ಹೋಗುವ. ನಮ್ಮವ್ವ ಏನ್ ಗೈಸ್ ಏನು ಇನ್ಫಾರ್ಮೇಶನ್ ಕೊಡವ ಅನ್ನುತ್ತೆ. ಏನು ಇನ್ಫಾರ್ಮೇಶನ್ ಕೊಡೋದು, ಏನು ಕೊಡ್ದಲ್ಲ. ಹೆವಿ ಬಿಸಿಲಿದೆ, ತುಂಬಾ ಸೆಕೆ ಆಗ್ತಿದೆ, ತಲೆ ಎಲ್ಲ ನೋಯ್ತೈತೆ. ಹಾ ನೋಡಿ ಎಸ್ ನಮ್ಮಪ್ಪ ಅಪ್ಪಾಜಿ ಅವ್ವ ಅಲ್ಲಿ ದೇವ್ರ ಮನೇಲಿ ಇರೋದೆಲ್ಲ ಏನು ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ ಕಣಪ್ಪ. ಅವೇನು ಬಾನಸಾಲ ಬಾನಸಾಲ ಮುಡುಪು ನೋಡಿ ಪ್ಯಾಂಟಿಗೆ ಅಡ್ಜಸ್ಟ್ ಮಾಡ್ಕೊಬರ್ತಾವೆ. ಹೇಳು ಮಣ್ಣ. ಈಗ ಇವ್ರ ಹೆಸರು ಮಣ್ಣಮ್ಮ. ಏಯ್ ದೇವ್ರ ಮನೆ ತಪ್ಪ ಮಾತಾಡ್ತೀಯ. ಇವ್ರ ಹೆಸರು ಮಣ್ಣಮ್ಮ, ನಾವು ಕರೆಯೋದು ಕಯ ಅಂತ. ನಾನೊಬ್ಳು ಕರೆಯೋದು ಮಣ್ಣೆ ಅಂತ. ಯಾಕಂದ್ರೆ ಇವ್ರ ಅವ್ವ ಇವ್ರನ್ನ ಹಂಗೆ ಕರಿತಿದ್ದಂತೆ, ಮಣ್ಣೆ ಅಂತ. ನಾನು ಅದಕ್ಕೆ ಮಣ್ಣೆ ಅಂತ ಕರಿತೀನಿ. ಪ್ರಾಯೋಗಿಕ ಪ್ರಗತಿ ಇದು ತೋರ್ಸು. ಅದು ಪ್ರಣತಿ. ಪ್ರಾಯೋಗಿಕ ಪ್ರಯೋಗದ ಪ್ರಣತಿ. ಪ್ರಯೋಗದ ದಾನ ಇಲ್ಲ ಅಲ್ಲಿ. ಪ್ರಯೋಗ ಪ್ರಣತಿ. ಇನ್ನೊಂದ್ಸತಿ ಹೇಳು. ಪ್ರಯೋಗ ಪ್ರಣತಿ. ನೆಕ್ಸ್ಟ್ ಇಂಗ್ಲಿಷ್ ಸಿಗಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರಿಫ್ಲೆಕ್ಷನ್ಸ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಫಸ್ಟ್ PUC 2024. ಅಂದ್ರೆ ಕನ್ನಡ ಕಣೆ. ಇವಳು ಕ್ಯಾಲ್ಸಿ ಬೇಕು ಅಂತಿದ್ಲು. ಸೊ ಅದಕ್ಕೆ ಕ್ಯಾಲ್ಸಿ ತಂದಿದ್ದೀನಿ. ಕ್ಯಾಲ್ಸಿ ಹೆಂಗಿದೆ ಕೊಟ್ಬಿಟ್ಟು ಕೇಳೋಣ ಬನ್ನಿ. ವೈಶು ಎಲ್ಲಿ ನಾನು ನೋಡ್ತೀನಿ ಪಿಂಕ್ ಕಲರ್ ಇತ್ತದು. ಹೊಸದಾಕ ಇಲ್ಲ ಪಾಳ್ಯದು ಅಲ್ಲಿ ಮೋರಿಗೆ ಅಂದ್ರೆ ನೀನ್ ಯೂಸ್ ಮಾಡಿದ್ದ ಏನು ಅಂತ ಕೇಳಿದ್ದೆ. ಚೆನ್ನಾಗೈತಕ್ಕ. ನನ್ ಫ್ರೆಂಡ್ಸಿಗೆಲ್ಲ ಒರೆಸೋದು ಇವಾಗಂತ ಚೆನ್ನಾಗಿರುತ್ತೆ. ಎಲ್ಲರೂ ಕೇಳ್ತಾರೆ ನಾನು ಯೂಸ್ ಮಾಡಕ್ ಕೊಡೆ ಅಂತ. ಉರ್ಸೋದೆಲ್ಲ ಓದ್ಬೇಕು. ಬೈಕ್ ಆನ್ ಇದ್ದ ನಂದು ಇಲ್ಲ ನೋಡಲ್ಲ. ಯಾವ ರುಚಿನೇ ನೀನು? ನಾನು ನಾನಲ್ಲ ಐತ ಹಂಗಾರ ಹಿಡ್ಕೊ ಮೈಕು ನೀನ್ ಬಾಯ ಹತ್ರ ಬರ್ಬೇಕಷ್ಟೇ. ಕರ್ಕಿ ನೋಡಿ ಗೈಸ್ ಹೆಂಗ್ ಕರ್ಕಾಗವಳೆ ಅಷ್ಟೇ. ಒಂದ್ರಲ್ಲ ಮಾತಾಡೋಣ. ಈ ಕಡೆ ಬರ್ಬೇಕು ನೀನು. ನೋಡಿಲ್ಲ ಮೈಕ್ ಬಾಕ್ಸ್ ಅದ್ರದ್ದು ಅದಕ್ಕೆ ಹಾಕ್ಬಿಟ್ಟು ಚಾರ್ಜ್ ಹಾಕೋದು. ಹೇಳು. ಹೆಂಗ್ ನಡೀತಿದೆ ಈಗ ಹೊಸ PU ಕಾಲೇಜ್? ಹಾ ಚೆನ್ನಾಗೈತೆ. ಅಂದ್ರೆ ಹಿಸ್ಟ್ರಿ ಮ್ಯಾಮ್ ಹಾ ಚೆನ್ನಾಗೈತೆ. ಇದು ಆಕ್ಚುಲಿ ಚೆನ್ನಾಗಿ ಇನ್ನೇನಿಲ್ಲ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ಅಲ್ಲೇನೋ ದೊಡ್ಡಪ್ಪ ಕೇಳ್ತೈತೆ ಫಸ್ಟ್ ಕೇಳ್ಕೊಡೋದು. If we tried it, we can make it. But don't we ever ಬಂದು ಇಲ್ಲಿ
ತಾವರೆಕೆರೆ ಸಂತೆಗೆ ಬಂದಿದ್ವಿ. ಈಗ ಬಂದು ಒಳಗೆ ನಾವು ಸಂಡೆ ಸಂತೆಗೆ ಬಂದಿದ್ವಿ. ನೋಡಿ ಯಾರು ಸಿಕ್ಕಿದ್ರು ನಮ್ಗೆ. ಅಜ್ಜಿ ಅಲ್ವಮ್ಮ? ಅಜ್ಜಿಯಲ್ಲಿ ಅಜ್ಜಿ ಫೋನೇ ತಗೊಂಬಂದಿಲ್ಲ. ದಿಶಾಂತ ಎತ್ತಿದ್ರು ಫೋನ್ನ. ಹೆವಿ ಕೊಚ್ಚೆ ಆಗ್ಬಿಟ್ಟಿದೆ ಗೈಸ್. ಮಳೆ ಬಂದು ಕಾಲು ಇಡೋಕೆ ಐತೆ ಅಲ್ಲ, ಅಲ್ಲೆಲ್ಲ ಅಂತೂ ಹೆವಿ ಕೊಚ್ಚೆ ಕಾರ್ ನಿಲ್ಸ್ಕೊಂಡು ನಿಂತೈತೆ. ಯಾರು ಸಿಕ್ಕವ್ರೆ ನೋಡಿ. ಹಾಯ್ ಮಾಡಜ್ಜಿ. ಬಾಯ್ ಬಾಯ್. ಹಾಯ್ ಹಾಯ್. ಈಗಲೇ ಬಾಯ್ ಮಾಡ್ಬಿಟ್ಟಲ್ಲ ನೀನು. ಓಕೆ, ಸಂತೆಯಲ್ಲಿ ಏನೇನು ತೊಗೋಬೇಕೆಲ್ಲ ತೊಗೊಂಡು ಮುಗಿಸಿ ನಾನು ಇವ್ರ ಮಾಮನ ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ ನಿಮಗೆ. ಅದು ಕುಕ್ಕು ದಿಶ ಅಂತ ಮೀಟ್ ಮಾಡಿಸ್ತೀನಿ. ಯಾವ ರೇಂಜು ಕೊಚ್ಚೆ ಇದೆ ನೋಡಿ ನಮ್ಮಮ್ಮ ಹೆಂಗೆ ನಿಂತೈತಿ. ಇಷ್ಟು ಎಲ್ಲ ಮಾಮನ ಬ್ಯಾಗಲ್ಲಿ ಅಷ್ಟು ಶಾಪಿಂಗ್ ಮಾಡಿದ್ದಾರೆ. ನಮ್ಮ ಅಮ್ಮನ ನಮ್ಮ ಅಜ್ಜಿನ ಸೇರಿಕೊಂಡು ಅಲ್ಲೇ ಕ್ಲೌಡ್ಸ್ ನೋಡಿ ಏನು ಸಕ್ಕತ್ತಾಗಿದೆ. ನೈಸ್ ಅಲ್ಲ ವ್ಯೂ, ತುಂಬ ಚೆನ್ನಾಗಿದೆ. ನಮ್ಮ ಮಾಮ ನೋಡಿ, ಮಾಮ ಎಷ್ಟು ಲಾಸ್ಟ್ ಟೈಮ್ ಮನೆ ತೊಡಗ್ಲು ನಾನು ನಮ್ಮ ಒಂದು ಸಾಕು, ಒಂದು ಸಾಕಿನ ಸಾಕು. ಅಯ್ಯೋ ಇದ್ರಲ್ಲಿ ಇರೋರು 50 ಹೇಳ್ತೀಯಾ? 50 ಅಕ್ಕಿ ಹೇಳ್ತೀನಿ, 40 ಮಾಡ್ಕ. 40 ಕರ್ಮಿನಲ್ಲ ಸೀಡಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಆಯ್ತು ಇದ್ರಲ್ಲಿ ಮಂಗ್ಳೂರ್ ಮಾಡಿ ಸಾಕು. ಇದ್ರಲ್ಲಿ ಇನ್ನೊಂದು ಹಾಕ್ಬಿಡು. ಸ್ವಲ್ಪ ಜಾಸ್ತಿ ಹಾಕು. 4 ಜನ 5 ಜನ. ಈ ಜನ ಅವರೇ ಕೊಚ್ಚೆ ಹೆವಿ ಜನ ಅವ್ರೆ. ಕೆಳಗೆಲ್ಲ ಕೊಚ್ಚೆ ನನ್ನ ಕಾಲಲ್ಲಿ ಹೆಂಗಾಗಿದೆ ಅಂದ್ರೆ ಈ ಚಪ್ಪಲ್ಲು, ಈ ಜೂಡಿಯೋ ಚಪ್ಪಲ್ ಏನ್ ಮಾಡ್ತಿದೆ ಅಂದ್ರೆ ಮೆಟ್ಕೋತೈತೆ, ಫುಲ್ ಅಂಟ್ಕೋತೈತೆ ಕೆಳಗಡೆ. 50 ರೂಪಾಯಿ ಅಂತೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಅಜ್ಜಿ ಬಾರ್ಗೇನಿಂಗ್ ಸ್ಕಿಲ್ಸ್ ನೋಡಿ. ಬಾಬಾ ಕೊಟ್ರು 100 ರೂಪಾಯಿ ಕಾರಿಗೆ ಬಿಟ್ಟು ನಾವು ಗಾಡೀಲಿ ಹೋಗ್ತಾ ಇದೀವಿ. ಮಳೇಲಿ ಗಾಡೀಲಿ ಹೋಗೋದೇ ಸೂಪರ್ ಮಜಾ. ನಾನು ಇದೇನಪ್ಪ ಹಿಂಗೆ ಹೋಗಲ್ವಲ್ಲ ನಾವು ಅಂತಿದ್ದೀವಿ. ತಾವರೆಕೆರೆ ಎಷ್ಟು ರಶ್ಶು ಅಂದರೆ ಹೆವಿ ರಶ್ ಐತೆ. ಅದು ಸಂಡೇ ಸಂತೆ ಅಲ್ವಾ, ಹೆವಿ ರಶ್ ಇದೆ. ಮನೆಗೆ ಹೋಗ್ಬಿಟ್ಟವ್ರೆ. Just take some chances and stop your thinking and start your living. Get your shoes on, we're going dancing. Little problems, we could solve them. Try another, but I know you got one. But there's no hurry, the lifelight's calling. In the ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಹಳೆ ಗೊಂಬೆ ಕೊಡಕ್ ನೀನೇ ಬೇಕಾ? ಹಳೆ ಗೊಂಬೆ ಕೊಡಕ್ ನೀನೇ ಬೇಕೇನ್ಲ? ಅವ ನಿನ್ನೆ ವಿಡಿಯೋ ಮಾಡ್ತಿದ್ದೀನಿ ಕಣವ ನಾನು. ನೋಡ್ತೀಯಾ? ಅಲ್ಲ, ನಾವ್ ತಂದ್ಕೊಟ್ಟಿರೋ ಗೊಂಬೆನೆ ಇವ್ನ್ ಬರ್ಡೇಲಿ ಕಣಮ್ಮ. ಇಲ್ಲಿ ಯಾವ್ದಮ್ಮದು ಲೆಗ್ಗೆರಲ್ಲಿ ಇದ್ರಲ್ಲ ಆ ಮನೇಲಿ ಬರ್ಡೇ ಮಾಡಿದಾಗ. ಅಲ್ಲ, ಈ ಗೊಂಬೆ ನಾವೇ ತಂದ್ಕೊಟ್ಟಿರೋದು. ಇವನೇನಂತ ಗೊತ್ತಾ, ಫೋನ್ ಮಾಡಿದಾಗ ಟಿವಿ ಸೌಂಡ್ ಆಫ್ ಮಾಡ್ರಿ, ಸೌಂಡ್ ಆಫ್ ಮಾಡೋದು. ಆಫ್ ಮಾಡ್ಲಾ? ಟಿವಿ ಆಫ್ ಮಾಡ್ಬಿಡು. ಏನಂದ ಗೊತ್ತಮ್ಮ, ನಾನೇನಂದೆ,
ಇವನ್ ಏನಂದ ಮಾಮ ಫೋನ್ ಮಾಡಿದಾಗ ಕೇಳಿಸ್ಕೊ. ಇವನ್ ಏನಂದ ಗೊತ್ತಾ, ಅವ್ಯಾವ ತಿಂದಿಲ್ಲ ಕಬ್ಬಿ ಜ್ಯೂಸು ಚಿಪ್ಸ್ ಎಲ್ಲ ತಗೋಬಾ ಅಂತ ಅಂದ. ನನ್ಗೆಲ್ಲ ತತ್ತಿದ್ಯಾ, ನಾನು ಬರ್ತಿದ್ದೀನಿ ಅಂದ್ರೆ ಏನದು ಗೊಂಬೆ ಕೊಡ್ತೀನಿ ಅಂದ. ಅದಕ್ಕೆ ಗೊಂಬೆ ನಾವೇ ಕೊಡ್ಸಿರೋದು ನಮ್ಗೆ ವಾಪಸ್ ಕೊಡ್ತಾವನೆ. ಏನೇ ಹೇಳ ಇವಳು ನೋಡಿ ಸುಬ್ಬಿಳು. ಅಲ್ಲ ಅವ್ರ ಅತ್ತೆದ ಅವ್ರ ಅತ್ತೆ ಕೊಡ್ತೀನಿ ಅಂತವನೆ. ಅತ್ತೆ ಕೊಟ್ಟಿರೋದೇ ಅವನು. ಏನ ಈ ಸ್ಲೀಪ್ ಇಂದ ಏನ್ ಬರ್ತಿದ್ದೀನಿ ಅಲ್ಲಿ ಏನ್ ಬರ್ಬೇಕು ಅಂತ ನಿಮ್ಗೆ ಯಾರಿಗಾರು ಇದ್ರಲ್ಲಿ ಏನಾರು ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಅವಳದು ನೋಟ್ಸ್ ನೋಡಕ್ಕೆ ಮಾಮಂಗೆ ಅರ್ಥ ಆಗಿಲ್ಲ. ಫಸ್ಟ್ ನಾನು ಮಾಮಂಗೆ ಹೇಳ್ದೆ, ಮಾಮ ಬರೀತು ಡ್ರಾ ಡ್ರಾ ಗೈಸ್ ನಿಮ್ಗೆ ಕಂಟೆಂಟ್ ಬೇಕು ಅಂದ್ರೆ ಇವಳೇ ಇರ್ತಾಳೆ ನೋಡಿ. ಪ್ರತಿ ಸತಿ ಡ್ಯಾನ್ಸು ಡ್ಯಾನ್ಸ್ ಡ್ಯಾನ್ಸ್ ಅಂತ ಪ್ರತಿ ಸತಿ ಡ್ಯಾನ್ಸು ಡ್ಯಾನ್ಸ್ ಡ್ಯಾನ್ಸ್ ಅಂತ ಡ್ಯಾನ್ಸ್ ಮಾಡ್ತಾರೆ. ಸೂಪರ್ ಅಣ್ಣ ಹಂಸಲೇಖ ಅವ್ರಿಗೆ ಬರೆಯಲ್ಲ. ಇವ್ರಿಗೆ ಬರೇ ಕೊಟ್ಬಿಟ್ಬಿಡ್ತಾರೆ, ಅವ್ರು ಬರ್ಕೊಂಬಂದವಳೆ. ಎಲ್ಲಿ ಬೋರ್ಡ್ ಮೇಲೆ ಬರ್ದಿರ್ತಾರ, ನೀನ್ ಬರ್ಕೋಬೇಕಾ? ಹೇಳಲ್ವಾ ಅವರು? ಇಲ್ಲಿ ಅತ್ತೆ ನಮ್ಮದಾದ್ರೆ ಫ್ಲಾಟ್ ಬೋರ್ಡ್ ಬರದ್ಮೇಲೆ ಸೇವ್ ಮಾಡ್ಕೊಂಡಿರ್ತಾರೆ, ಅದ್ ನೋಡ್ಕೊಂಡ್ ಬರಿಬೋದು. ಫ್ಲಾಟ್ ಬೋರ್ಡ್ ಬರಿ ಬೋರ್ಡ್ ಬರೆಯಕ್ಕಾಗಲ್ಲ. ಓದಿ 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 ಇದೊಂದೇ ಅದೇನೋ ಪ್ರಯೋಗ ಥರ ಮಾಡಿ ಇದನ್ನ ಓದಿದ್ವಿ. ಸ್ಪೂನ್ಸ್ ಇನ್ ಯೋರ್ ಕಿಚನ್ ಅಂತ ಇದು. ನೆಕ್ಸ್ಟ್ ಇದೆಲ್ಲ ಓದ್ಬಿಟ್ಟು ನಮ್ಮ ಮಾಮಂಗೆ ಕಷ್ಟ ಆಗ್ಬಿಟ್ಟು ಏನಂತ ಬರ್ದವ್ರು, ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್ ಅಂತೆ. ಕಟಿಂಗ್ ಮಾಡಿಸ್ಕೊ ಬರ್ಲಿಲ್ಲ ಅಂದ್ರೆ ಗಂಡ್ಸು ಅನ್ಕೋತೀನಿ. ನಾನು ಗಂಡ್ಸಲ್ಲಪ್ಪ, ಅಷ್ಟೇ. ನಾವೇನೋ ಮಕ್ಳು ಮಾಡಿಲ್ಲ, ಹುಡುಗರು ಗಂಡ್ಸಾಗಿಲ್ಲ, ಮಕ್ಳು ಮಾಡಿಲ್ಲ. ನಾವೇನೋ ಮಕ್ಳು ಮಾಡಿಲ್ಲ, ಹುಡುಗರು ಗಂಡ್ಸಾಗಿಲ್ಲ. ಬರೀ ಇಂಥದೆಯ ಏನ್ ಇವೆಲ್ಲ? ಅಲ್ಲ ಏನಂದ ಬೇರೆದ್ ಕೇಳಿಸ್ಕೊಂಡ, ನಾವಿನ್ನು ಮಕ್ಳು ಮಾಡಿಲ್ಲ ಅಂತೆ. ಬೋರ್ಡನ್ನು ಮಾಡಿಸ್ಬೇಡ. ಹೋಗಿಲ್ಲ ಅಂದ್ರೆ ಮಿಸ್ ಹೊಡಿತಾರ, ಹೋಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಮಾಡ್ಸ್ಕೊತೀನಿ ಅಂತ ಇರೋದು. ಮಾಡ್ಸತಿರೋದೇನಕ್ಕೆ ಸ್ಕೂಲ್ಗೆ ಹೋಗ್ಬಾರ್ದು ಅಂತನಾ? ಸುಳ್ಳು. ಅದಕ್ಕೆ ಮಾಡ್ಸ್ಕೊತಿರೋದು ಹೆಂಗೋ ಸ್ಕೂಲ್ಗೆ ಹೋಗ್ದಂಗೆ ಇರ್ತಂಗೆ ಆಯ್ತದೆ ಅಂತ. ಸ್ಕೂಲ್ ಹೋಗ್ದಿದ್ರೆ ಬಿಡ್ತದಾ ಅಪ್ಪ? ರೊಗ್ಗತ್ಕೋ ಒಳಗಿಕ್ಕೋ. ಇದೊಂದೇ ಬೇಗಲ್ವೇನೆ